ಕೇಳಿದ್ದೀರಾ? ಕೆಲವು ಕಥೆಗಳಿರ್ತಾವೆ, ಅವು ಇತಿಹಾಸದ ಪುಟಗಳನ್ನು ದಾಟಿ ನಮ್ಮ ಮನಸ್ಸಲ್ಲಿ ದಂತಕಥೆಯಾಗಿ ಅಚ್ಚಳಿಯದೆ ಉಳಿದುಬಿಡ್ತವೆ. ಸಂತ ಸಿಸಿಲಿಯಾ ಅವರ ಕಥೆ, ಅಬ್ಬಾ, ಅದು ಕೂಡ ಅಂಥದ್ದೇ. ಇವತ್ತು ನಾವು ಇತಿಹಾಸ ಮತ್ತೆ ದಂತಕಥೆ ಎರಡನ್ನೂ ಬೆಸೆಯುವ ಒಬ್ಬ ಅದ್ಭುತ ಸಂತೆಯ ಜಗತ್ತಿಗೆ ಹೋಗೋಣ. ಇಲ್ಲಿ ನಂಬಿಕೆ, ಪವಾಡ ಎಲ್ಲವೂ ಜೊತೆಜೊತೆಯಾಗೇ ಸಾಗುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅಲ್ವಾ? ಒಂದು ಕಥೆ ದಾಖಲೆಗಳಲ್ಲಿರೋ ಇತಿಹಾಸಕ್ಕಿಂತ ಹೆಚ್ಚು ಪವರ್ಫುಲ್ ಆಗೋಕೆ ಹೇಗೆ ಸಾಧ್ಯ? ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಸಂತ ಸಿಸಿಲಿಯಾ ಅವರ ಜೀವನ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಗೆ ದಾರಿ ತೋರಿಸುತ್ತೆ. ಯಾಕಂದ್ರೆ ಅವರ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ದಂತಕಥೆಯೇ ಇತಿಹಾಸವನ್ನೇ ಮೀರಿ ಬೆಳೆದು ನಿಂತಿದೆ. ಸರಿ, ಹಾಗಾದ್ರೆ ಮೊದಲು ಏನ್ ಮಾಡೋಣ ಅಂದ್ರೆ, ಸಂತ ಸಿಸಿಲಿಯಾ ಅವರ ಜೀವನದಲ್ಲಿ ಯಾವುದು ನಿಜವಾದ ಇತಿಹಾಸ, ಯಾವುದು ಬರೀ ದಂತಕಥೆ ಅನ್ನೋದನ್ನ ಸ್ವಲ್ಪ ಬೇರ್ಪಡಿಸಿ ನೋಡೇ ಬಿಡೋಣ. ಬನ್ನಿ, ಈ ನಿಗೂಢತೆಯ ಒಳಗೆ ಇಳಿಯೋಣ. ನೋಡಿ, ಒಂದು ಕಡೆ ಪಕ್ಕಾ ಐತಿಹಾಸಿಕ ಸತ್ಯಗಳಿವೆ. ಅಂದ್ರೆ ಸುಮಾರು 2ನೇ ಅಥವಾ 3ನೇ ಶತಮಾನದಲ್ಲಿ ರೋಮ್ನಲ್ಲಿ ಜೀವಿಸಿದ್ದ ಒಬ್ಬ ಮಹಿಳೆ ತನ್ನ ನಂಬಿಕೆಗಾಗಿ ಪ್ರಾಣವನ್ನೇ ಕೊಟ್ಲು ಅನ್ನೋದು. ಇನ್ನೊಂದು ಕಡೆ ದಂತಕಥೆಗಳ ಒಂದು ಮಾಂತ್ರಿಕ ಲೋಕವೇ ತೆರೆದುಕೊಳ್ತೆ. ರಕ್ಷಣೆ ನೀಡು ದೇವದೂತ, ಪವಾಡದ ರೀತಿ ನಡೆಯೋ ಮತಾಂತರಗಳು, ಅಷ್ಟೇ ಅಲ್ಲ, ಕುದಿಯೋ ನೀರಿಂದಲೂ ಪಾರಾದ ಅದ್ಭುತ ಕಥೆ. ವಾವ್! ಈ ಎರಡರ ನಡುವೆ ನಮಗೆ ಸಂತ ಸಿಸಿಲಿಯಾ ಕಾಣ್ಸಿಗೋದು. ಅವರ ಈ ಇಡೀ ದಂತಕಥೆ ಶುರುವಾಗೋದಕ್ಕೆ ಕಾರಣ ಏನು ಗೊತ್ತಾ? ಒಂದು ಪ್ರತಿಜ್ಞೆ ಮತ್ತು ಒಂದು ಮದುವೆ. ಬನ್ನಿ, ಆ ಕಥೆಯೊಳಗೆ ಹೋಗಿ ನೋಡೋಣ ಏನಾಯ್ತು ಅಂತ. ಸಿಸಿಲಿಯಾ ಹುಟ್ಟಿದ್ದು ರೋಮಿನ ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ. ಆದ್ರೆ ಚಿಕ್ಕ ವಯಸ್ಸಲ್ಲೇ ಅವರೊಂದು ದೊಡ್ಡ ನಿರ್ಧಾರ ಮಾಡಿದ್ರು. ತಮ್ಮ ಜೀವನವನ್ನ ಸಂಪೂರ್ಣವಾಗಿ ದೇವ್ರಿಗೆ ಅರ್ಪಿಸಿ ಕನ್ಯೆಯಾಗಿಯೇ ಉಳಿಬೇಕು ಅಂತ ಪ್ರತಿಜ್ಞೆ ಮಾಡಿದ್ರು. ನೋಡಿ, ಇದೇ ಅವರ ಜೀವನದ ಮುಂದಿನ ಎಲ್ಲ ಸಂಘರ್ಷಗಳಿಗೆ ಅಡಿಪಾಯ ಹಾಕಿದ್ದು. ಆದರೆ ಅವರ ಈ ಪವಿತ್ರ ಪ್ರತಿಜ್ಞೆಗೆ ನೇರವಾಗಿ ಒಂದು ಸವಾಲು ಎದುರಾಯಿತು. ಅವರ ತಂದೆ ತಾಯಿ ವಲೇರಿಯನ್ ಅನ್ನೋ ಒಬ್ಬ ಯುವಕನ ಜೊತೆ ಮದುವೆ ಫಿಕ್ಸ್ ಮಾಡ್ಬಿಟ್ರು. ವಲೇರಿಯನ್ ಪೇಗನ್, ಅಂದ್ರೆ ರೋಮನ್ ದೇವರುಗಳನ್ನ ಪೂಜೆ ಮಾಡ್ತಿದ್ದ. ಇದು ಸಿಸಿಲಿಯಾ ಅವರ ನಂಬಿಕೆಗೆ ಎದುರಾದ ಒಂದು ದೊಡ್ಡ ಪರೀಕ್ಷೆನೇ ಆಗಿತ್ತು. ಓಕೆ, ಇಲ್ಲಿಂದ ಕತೆ ಒಂದು ಪವಾಡದಂತ ತಿರುವು ತಗೊಳ್ಳುತ್ತೆ. ಇಲ್ಲಿ ನಂಬಿಕೆ ಬಹಿರಂಗ ಆಗುತ್ತೆ ಮತ್ತು ಪರೀಕ್ಷೆಗೂ ಒಳಪಡುತ್ತೆ. ಯೋಚನೆ ಮಾಡಿ, ಮದುವೆಯ ರಾತ್ರಿ ಸಿಸಿಲಿಯಾ ತನ್ನ ಗಂಡ ವಲೇರಿಯನ್ಗೆ ಒಂದು ಶಾಕಿಂಗ್ ಸತ್ಯ ಹೇಳ್ತಾರೆ. ಅವರು ಹೇಳಿದ್ದೇನು ಅಂದ್ರೆ, ನನ್ನನ್ನು ಯಾವಾಗಲೂ ಕಾಪಾಡುವ ಒಬ್ಬ ದೇವದೂತನಿದ್ದಾನೆ. ಯಾರಾದ್ರೂ ನನ್ನನ್ನು ಕಾಮದ ದೃಷ್ಟಿಯಿಂದ ಮುಟ್ಟಿದ್ರೆ ಅವರು ಶಿಕ್ಷೆಗೊಳಗಾಗ್ತಾರೆ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ. ಸಹಜ ಅಲ್ವಾ? ವಲೇರಿಯನ್ಗೆ ಆ ದೇವದೂತನನ್ನು ನೋಡೇಬೇಕು ಅನಿಸಿತು. ಆಗ ಸಿಸಿಲಿಯಾ ಹೇಳ್ತಾರೆ, ಆ ದೇವದೂತನನ್ನು ನೋಡ್ಬೇಕಂದ್ರೆ ನೀನು ಮೊದಲು ಏಕದೇವರಲ್ಲಿ ನಂಬಿಕೆ ಇಡಬೇಕು ಮತ್ತು ಕ್ಯಾಟಕೋಮ್ಸ್ ಅಂದ್ರೆ ನೆಲದಡಿಯ ಸಮಾಧಿಗಳಲ್ಲಿ ಅಡಗಿಕೊಂಡಿರೋ ಪೋಪ್ ಅರ್ಬನ್ ಅವರ ಹತ್ತಿರ ಹೋಗಿ ದೀಕ್ಷಾ ಸ್ನಾನ ಪಡೆಯಬೇಕು ಅಂತ. ಈ ದಾರಿ ಅವನನ್ನು ಸಂದೇಹದಿಂದ ನಂಬಿಕೆಯ ಕಡೆಗೆ ಕರ್ಕೊಂಡ್ಹೋಯ್ತು. ಸರಿ, ದೀಕ್ಷಾ ಸ್ನಾನ ಪಡೆದು ವಲೇರಿಯನ್ ವಾಪಸ್ ಬರ್ತಾನೆ. ಬಂದವನಿಗೆ ಕಾದಿದ್ದು ಒಂದು ಅದ್ಭುತ ದೃಶ್ಯ. ಸಿಸಿಲಿಯಾಳ ಪಕ್ಕದಲ್ಲಿ ಒಬ್ಬ ದೇವದೂತ ನಿಂತಿದ್ದ. ಆ ದೇವದೂತ ಅವರಿಬ್ಬರ ತಲೆಯ ಮೇಲೂ ಕಿರೀಟಗಳನ್ನ ಇಡ್ತಾ ಇದ್ದ. ಸಿಸಿಲಿಯಾಳ ಶುದ್ಧತೆಗೆ ಬಿಳಿ ಲಿಲ್ಲಿಗಳ ಕಿರೀಟ ಮತ್ತು ಅವರಿಬ್ಬರ ಭವಿಷ್ಯದ ಹುತಾತ್ಮತೆಗೆ ಕೆಂಪು ಗುಲಾಬಿಗಳ ಕಿರೀಟ. ಇಲ್ಲಿಂದ ಕಥೆ ಇನ್ನಷ್ಟು ನಾಟಕೀಯ, ಇನ್ನಷ್ಟು ತೀವ್ರವಾದ ಘಟ್ಟಕ್ಕೆ ಹೋಗುತ್ತೆ. ಇನ್ಮುಂದೆ ತ್ಯಾಗ ಮತ್ತು ಧೈರ್ಯವೇ ಮುಖ್ಯ ಪಾತ್ರ ವಹಿಸುತ್ತೆ. ಈ ಪವಾಡ ನೋಡಿದ್ಮೇಲೆ ವಲೇರಿಯನ್ನ ಸಹೋದರ ಟಿಬೂರ್ಟಿಯಸ್ಗೂ ಸ್ಫೂರ್ತಿ ಬಂತು. ಆತ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ. ಅಷ್ಟೇ ಅಲ್ಲ, ಈ ಇಬ್ಬರು ಅಣ್ಣ ತಮ್ಮಂದಿರು ಸೇರಿ ಒಂದು ಅಪಾಯಕಾರಿ ಕೆಲಸ ಶುರು ಮಾಡಿದ್ರು. ಧರ್ಮಕ್ಕಾಗಿ ಪ್ರಾಣ ಬಿಟ್ಟ ಕ್ರಿಶ್ಚಿಯನ್ನರ ಶವಗಳನ್ನು ತಂದು ರಹಸ್ಯವಾಗಿ ಸಮಾಧಿ ಮಾಡೋದು. ಇದು ಸಹಜವಾಗಿಯೇ ಅವರನ್ನು ನೇರವಾಗಿ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿ ಮಾಡಿತು. ಈ ನಡುವೆ ಸಿಸಿಲಿಯಾ ಸುಮ್ಮನೆ ಇರಲಿಲ್ಲ. ಅವರು ಬರೀ ತಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ತಮ್ಮ ಬೋಧನೆಗಳ ಮೂಲಕ ಬರೋಬ್ಬರಿ 400ಕ್ಕೂ ಹೆಚ್ಚು ಜನರನ್ನ ಕ್ರೈಸ್ತ ಧರ್ಮಕ್ಕೆ ಕರೆತಂದಿದ್ರು. ಯೋಚನೆ ಮಾಡಿ, ಇದು ಅಂದಿನ ಆಡಳಿತಗಾರರಿಗೆ ಎಷ್ಟು ದೊಡ್ಡ ತಲೆನೋವಾಗಿರಬೇಕು. ಕೊನೆಗೆ ರೋಮನ್ ದೇವರುಗಳಿಗೆ ಪೂಜೆ ಮಾಡನ್ನ ಅಂತ ನಿರಾಕರಿಸಿದ್ದಕ್ಕೆ ಪ್ರಿಫೆಕ್ಟ್ ಅಲ್ಮಾಕಿಯಸ್ ಸಿಸಿಲಿಯಾಳನ್ನು ಅರೆಸ್ಟ್ ಮಾಡಿದ್ದ. ಶಿಕ್ಷೆ ಏನು ಗೊತ್ತಾ? ಅವಳನ್ನ ಅವಳದೇ ಮನೆಯ ಸ್ನಾನದ ಕೋಣೆಯಲ್ಲಿ ಕೂಡಿಹಾಕಿ ಕುದಿಯೋ ನೀರಿನ ಹಬೆಯಿಂದ ಉಸಿರುಗಟ್ಟಿಸಿ ಸಾಯಿಸೋದು. ಆದ್ರೆ ಒಂದು ಇಡೀ ದಿನ ಮತ್ತು ಒಂದು ರಾತ್ರಿ ಕಳೆದ್ರು ಅವಳಿಗೆ ಒಂದು ಸಣ್ಣ ಗಾಯನೂ ಆಗ್ಲಿಲ್ಲ.
ಇದನ್ನ ಪವಾಡ ಅಂದದೆ ಇನ್ನೇನು ಅನ್ನೋಕ್ ಸಾಧ್ಯ? ಆ ಮೊದಲ ಪ್ರಯತ್ನ ಫೇಲ್ ಆದಾಗ ಅವಳ ತಲೆ ಕಡಿಯೋಕೆ ಆರ್ಡರ್ ಬಂತು. ಆದ್ರೆ ಜಲ್ಲಾದ್ ಖಡ್ಗದಿಂದ 3 ಸಾರಿ ಹೊಡೆದ್ರೂ ಅವಳ ತಲೆಯನ್ನ ಕತ್ತರಿಸೋಕೆ ಆಗ್ಲೇ ಇಲ್ಲ. ರೋಮನ್ ಕಾನೂನು ಪ್ರಕಾರ 4ನೇ ಹೊಡೆತಕ್ಕೆ ಅವಕಾಶ ಇರ್ಲಿಲ್ಲ. ಹಾಗಾಗಿ ಆತ ಅವಳನ್ನ ರಕ್ತದ ಮಡುವಲ್ಲೇ ಬಿಟ್ಟು ಹೊರಟೋದ. ಆದ್ರೆ ಇಲ್ಲೊಂದು ಅದ್ಭುತ ನಡೆಯುತ್ತೆ. ಸಿಸಿಲಿಯಾ ನಂಬೋಕಾಗ್ದ ರೀತಿ ಇನ್ನು 3 ದಿನಗಳ ಕಾಲ ಬದುಕಿಯುಳಿದಳು. ಆ 3 ದಿನ ತನ್ನನ್ನ ನೋಡೋಕೆ ಬಂದವರಿಗೆಲ್ಲ ಬೋಧನೆ ಮಾಡಿ, ತನ್ನ ಸಂಪತ್ತನ್ನೆಲ್ಲ ಚರ್ಚ್ಗೆ ದಾನ ಮಾಡಿ, ಆಮೇಲೆ ತುಂಬಾ ಶಾಂತಿಯಿಂದ ಕೊನೆಯುಸಿರೆಳೆದಳು. ಅವಳ ಕೊನೆ ಕ್ಷಣಗಳಲ್ಲಿ ಮಾತು ನಿಂತ್ಹೋಗಿತ್ತು. ಆದರೂ ಸಿಸಿಲಿಯಾ ತನ್ನ ನಂಬಿಕೆಯನ್ನ ಕೈಬಿಡ್ಲಿಲ್ಲ. ಕೈ ಬೆರಳುಗಳಲ್ಲೇ ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸಿದ್ಳು. ಹೇಗೆ ಅಂದ್ರೆ, ಒಂದು ಕೈಯಲ್ಲಿ 3 ಬೆರಳು, ಇದು ಪವಿತ್ರ ತ್ರಿಮೂರ್ತಿಗಳ ಸಂಕೇತ. ಇನ್ನೊಂದು ಕೈಯಲ್ಲಿ 1 ಬೆರಳು, ಇದು ಅವರೆಲ್ಲರ ಏಕದೈವಿಕತೆಯ ಸಂಕೇತ. ಈ ಒಂದು ದೃಶ್ಯ ನಂತರದ ದಿನಗಳಲ್ಲಿ ಎಷ್ಟೋ ಕಲಾಕೃತಿಗಳಲ್ಲಿ ಅಜರಾಮರವಾಗಿದೆ. ಸರಿ, ಇಲ್ಲಿಯವರೆಗೂ ಅವರ ತ್ಯಾಗದ ಕತೆ ಕೇಳಿದ್ವಿ. ಈಗ ಅವರ ಅತ್ಯಂತ ಪ್ರಸಿದ್ಧ ಗುರುತಿನ ಬಗ್ಗೆ ಮಾತಾಡೋಣ. ಅಂದ್ರೆ, ಅವರು ಸಂಗೀತದ ಪೋಷಕಿ ಅಂತ ಹೇಗೆ ಕರೆಸ್ಕೊಂಡ್ರು ನೋಡೋಣ ಬನ್ನಿ. ಹಾಗಾದ್ರೆ ಅವರಿಗೂ ಸಂಗೀತಕ್ಕೂ ಏನು ಸಂಬಂಧ? ದಂತಕತೆ ಹೇಳೋ ಪ್ರಕಾರ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗ್ತಾ ಇತ್ತಲ್ವಾ? ಆ ಸಮಯದಲ್ಲಿ ಹೊರಗಡೆ ಮದುವೆಯ ವಾದ್ಯಗಳು ಜೋರಾಗಿ ನುಡಿತಾ ಇದ್ರೆ, ಸಿಸಿಲಿಯಾ ಮಾತ್ರ ತನ್ನ ಹೃದಯದೊಳಗೆ ದೇವರಿಗಾಗಿ ಒಂದು ಹಾಡನ್ನು ಹಾಡ್ತಾ ಇದ್ರಂತೆ. ನೋಡಿ, ಇದೇ ಕಾರಣಕ್ಕೆ ಇವತ್ತಿಗೂ ಸಂತ ಸಿಸಿಲಿಯಾಳನ್ನು ಸಂಗೀತಗಾರರು, ಗಾಯಕರು, ಸಂಯೋಜಕರು, ಸಂಗೀತ ವಾದ್ಯಗಳನ್ನ ತಯಾರಿಸೋರು, ಅಷ್ಟೇ ಯಾಕೆ ಕವಿಗಳೆಲ್ಲರ ಪೋಷಕಸಂತೆ ಅಂತ ಪರಿಗಣಿಸಲಾಗುತ್ತೆ. ಅವರ ಹೆಸರು ಸಂಗೀತ ಮತ್ತು ಕಲೆ ಜೊತೆ ಶಾಶ್ವತವಾಗಿ ಬೆಸೆದುಹೋಗಿದೆ. ಇಲ್ಲಿಗೆ ಕಥೆ ಮುಗೀಲಿಲ್ಲ. ಇದೊಂದು ಬರೀ ದಂತಕಥೆಯಾಗಿ ಉಳಿದಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. 1599ರಲ್ಲಿ, ಅಂದ್ರೆ 100 ವರ್ಷಗಳ ನಂತರ ಅವರ ಸಮಾಧಿಯನ್ನ ತೆರೆದಾಗ ಅವರ ದೇಹ ಸ್ವಲ್ಪವೂ ಕೊಳೆಯದೆ ಅದ್ಭುತವಾಗಿ ಸಂರಕ್ಷಿಸಲ್ಪಟ್ಟಿತ್ತು. ಈ ಒಂದು ಘಟನೆ ಅವರ ಮೇಲಿನ ಭಕ್ತಿಯನ್ನ ಮತ್ತೆ ಹೆಚ್ಚಿಸಿತು ಮತ್ತು ಅವರ ಕಥೆಯಲ್ಲಿರೋ ಪವಾಡಗಳಿಗೆ ಒಂದ್ರೀತಿ ಐತಿಹಾಸಿಕ ಮುದ್ರೆ ಒತ್ತಿದ ಹಾಗಾಯಿತು. ಹಾಗಾದ್ರೆ ಮತ್ತೆ ನಾವು ಶುರು ಮಾಡಿದ ಅದೇ ಪ್ರಶ್ನೆಗೆ ವಾಪಸ್ ಬರೋಣ. ಒಂದು ದಂತಕಥೆ ಸತ್ಯ ಅಂತ ಅನ್ಸ್ಕೊಳ್ಳೋಕೆ ಅದರಲ್ಲಿರೋ ಪ್ರತಿಯೊಂದು ಘಟನೆಯೂ ಅಕ್ಷರಶಃ ನಿಜವೇ ಆಗಿರ್ಬೇಕಾ? ಅಥವಾ ಅದರ ಹಿಂದಿರೋ ನಂಬಿಕೆ, ಸ್ಫೂರ್ತಿ ಮತ್ತು ಮೌಲ್ಯಗಳು ಇವೇ ಅದನ್ನು ಕಾಲವನ್ನು ಮೀರಿ ಜೀವಂತವಾಗಿ ಇಡುತ್ವಾ? ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮೊಳಗೆ ನಾವೇ ಹುಡುಕೊಳ್ಬೇಕೇನು.